ಸಿನಿಮಾ ನೋಡೋದಿಲ್ಲ ಮೇಡಮ್. ಫೀಲ್ ಆಗ್ತಿರುತ್ತೆ ಹೇಳಿ. ಇಲ್ಲ, ನಿಮ್ಮನ್ನ ಅಳಿಸ್ಬೇಕು ಅನ್ನೋ ಉದ್ದೇಶ ಅಲ್ಲ. ನನಗೆ ತುಂಬಾ ಬೇಜಾರಾಗುತ್ತೆ ಮೇಡಮ್. ಈ ಫಿಲಮ್ ಎಷ್ಟು ಕಷ್ಟಪಟ್ಟಾರೆ ನಮಗೆ ಫ್ಯಾಮಿಲಿ ನಮಗೆ ಮಾತ್ರ ಗೊತ್ತು, ಮಾತ್ರ ಗೊತ್ತು ಅಂತಂದ್ರೆ ಅವರೇ ಇಲ್ಲ. ಈಗ ಬೇಕಿತ್ತ ಇದೆಲ್ಲ ಮುಂಚೆನಾದ್ರೂ ಮಾಡ್ಬೋದಾಗಿತ್ತು ಅಲ್ವಾ ಮೇಡಮ್? ಇದೆಲ್ಲ ಹೋಗ್ತಾ ಇರ್ಲಿಲ್ಲ. ಇಲ್ಲಿ ಇದಕ್ಕಿಂತ ಮುಂಚೆನೆ ಮಾಡ್ಬೋದಾಯ್ತು. ಹಂಗ ಅಟೆಂಪ್ಟ್ ಮಾಡ್ಯಾರ ಅಂದಾಗಲೇ ಮಾಡ್ಬೋದಾಗಿತ್ತು. ಅಷ್ಟು ದಿನ ಇಲ್ಲ ರಿಲೀಸ್ ಇನ್ನ ನಾಳೆ ಅನ್ನೋ ಟೈಮಿಗೆ ಹಿಂಗ್ ಮಾಡಿದ್ರೆ ಷಡ್ಯಂತ್ರ ಅಲ್ವಾ ಮೇಡಮ್? ಈಗ ನಿಮ್ಮ ಪತಿ ಪರವಾಗಿ ತುಂಬಾ ಆರೋಪಗಳನ್ನ ಮಾಡಿದ್ದಾರೆ. ನೀವು ಎಷ್ಟು ಪರವಾಗಿ ನಿಂತಿದ್ದೀರಾ ಮನು ಪರವಾಗಿ? ಆ ಆರೋಪಗಳ ಬಗ್ಗೆ ನೀವು ಹೇಳ್ತೀರಿ ಅನ್ನೋದು? ಇಲ್ಲ ಮೇಡಮ್, ನಮ್ ಗಂಡ ತಪ್ಪು ಮಾಡಿಲ್ಲ. ಸಾಕ್ಷಿ ಸಮೇತ ನಾವ್ ಏನೇನು ಪ್ರೂವ್ ಮಾಡ್ಬೇಕು ಮಾಡ್ತೀವಿ ಮೇಡಮ್. ನನ್ ಗಂಡ ನಾನು ಎಲ್ಲೂ ಬಿಟ್ಕೊಡಲ್ಲ ಮೇಡಮ್. ನನ್ನ ಸಪೋರ್ಟಿಂಗ್ ನಿಂತು ಒಬ್ಬ ಹೆಣ್ಮಗಳಾಗಿ ಅದೇ ಬೇಕು ಎಲ್ಲರಿಗೂ. ಯಾಕಂದ್ರೆ ಗಂಡನ್ ಮತ್ತೆ ಆರೋಪಗಳನ್ನ ಕೇಳಿ ಬಂದಾಗ, ಯಾಕೆಂದ್ರೆ ನನ್ ಗಂಡು ನಾನ್ ಅರ್ಥ ಮಾಡ್ಕೊಂಡಿದ್ದೀನಿ ಮೇಡಮ್. ಬೇರೆ ಮಾಡ್ಕೊಂಡ್ರೆ ಅದೆಲ್ಲ ನನಗೆ ಗೊತ್ತಿಲ್ಲ ಮೇಡಮ್. ನಾನ್ ಬಿಟ್ಕೊಡಲ್ಲ ಮೇಡಮ್. ಈಗ ಮುಂಚೆವ್ರು ಹೇಳ್ತಿದ್ದಾರೆ ನನ್ನನ್ನು ಮದ್ವೆ ಆಗಿದ್ದಾರೆ, ಹನುಮಂತ ತಾಳಿ ಕಟ್ಟಿದ್ದಾರೆ, ತುಂಬಾ ಜನ ಗರ್ಭಪಾತ ಆಗಿದೆ ಅಂತ. ಹೀಗೆ ಸಾಕಷ್ಟು ಆರೋಪಗಳಿದೆ. ಅದಕ್ಕೆಲ್ಲ ತಾವು ಏನ್ ಹೇಳ್ತಾರೆ ಮನೋಹರ್ ಪತ್ನಿಯಾಗಿ? ನಾನ್ ಸಾಕ್ಷಿ ಸಮೇತವಾಗಿ ಕೊಡ್ತೀವಿ. ಕೋರ್ಟಲ್ಲಿ ನಾವ್ ಏನೇ ಪ್ರೊಡ್ಯೂಸ್ ಮಾಡ್ಬೇಕು ನಾವೆಲ್ಲಾ ರೀತಿಯಿಂದಲೂ ಮಾಡ್ತೀವಿ. ದುಃಖ ಆಗಿದೆ. ದುಃಖ ಅಂದ್ರೆ ತುಂಬಾ ಆಗಿದೆ ಸರ್. 3 ವರ್ಷದಿಂದ ಕಷ್ಟಪಟ್ಟು ಈ ಸಿನಿಮಾಗೋಸ್ಕರ ನಾನ್ ಬೆಳಿಬೇಕು. ಒಂದ್ ರಿಯಾಲಿಟಿ ಶೋ ಇಂದ ಬಂದು ನಾನು ಒಬ್ಬ ದೊಡ್ಡ ವ್ಯಕ್ತಿಯಾಗಿ ಬೆಳಿಬೇಕು. ಒಂದ್ ಸಿನಿಮಾದಲ್ಲಿ ನಾನು ದೊಡ್ಡ ಪರದೆ ಮೇಲೆ ಕಾಣಿಸ್ಕೋಬೇಕು ಅನ್ನೋದು ಎಲ್ಲರೂ ಆಸೆ ಇರಲ್ವಾ ಸರ್? ಅದಕ್ಕೋಸ್ಕರ ತುಂಬಾ ಕಷ್ಟಪಟ್ಟಿದ್ದಾರೆ. ಪ್ರೊಡ್ಯೂಸರು, ಡೈರೆಕ್ಟರ್ ತುಂಬಾ ಹೆಲ್ಪ್ ಮಾಡಿದಾರೆ. ಪಾಪ ಅವ್ರಿಗೂ ಇದಾಗ್ಬಾರ್ದು. ನಾನ್ ಕನ್ನಡಿಗ ಜನತೆ ಕೇಳ್ಕೊಳ್ಳೋದು ಒಂದೇ ಒಂದು, ಪರ್ಸನಲ್ ಆಗಿರ್ಲಿ. ತುಂಬಾ ಚೆನ್ನಾಗ್ ಮಾಡಿದ್ದಾರೆ. ಒಂದು ಫ್ಯಾಮಿಲಿ ಬಂದು ಕುತ್ಕೊಳ್ಳೋ ಅಂತ ಸಿನಿಮಾ ಮಾಡಿದ್ದಾರೆ. ಪ್ಲೀಸ್ ಯಾರಿಗೂ ಮೋಸ ಆಗ್ಬಾರ್ದು. ನನ್ ಗಂಡನ್ ಇದುವರೆಗೂ ಕೈ ಇಟ್ಟು ನೆಡ್ತಿದ್ದೀರಾ, ಈಗ್ಲೂ ನೆಡ್ಸ್ತೀರ ಅನ್ನೋ ಭಾವನೆ ನನ್ಗಿದೆ. ನನ್ ಗಂಡನ್ ಸಪೋರ್ಟ್ ಮಾಡಿ, ಹಾಗೇನೆ ಡೈರೆಕ್ಟ್ರು, ಪ್ರೊಡ್ಯೂಸರು ಎಲ್ಲರಿಗೂ ಸಪೋರ್ಟ್ ಮಾಡಿ ಸಿನಿಮಾ ಬಂದ್ ನೋಡಿ. ಅರೆಸ್ಟ್ ಆಗಿದ್ರೆ ಅವರ ಹೊರತರುವಂತ ಪ್ರಯತ್ನದಲ್ಲಿ ಎಷ್ಟು ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಪ್ರೊಡ್ಯೂಸರ್ ಆಗಿ ಅಥವಾ ಈ ಟೀಮ್ ನಿಂತಿದ್ದಾರೆ. ತುಂಬಾ ಖುಷಿ ಆಯ್ತು ಸರ್. ಅದನ್ನ ನೋಡಕ್ಕೆ ಅವ್ರು ಇಲ್ಲ ಅಂತ ಸ್ವಲ್ಪ ದುಃಖ ಆಗ್ತಿತ್ತು ಸರ್. ಅಂದ್ರೆ ಇಷ್ಟು ವರ್ಷ ಕಷ್ಟಪಟ್ಟು 3 ವರ್ಷದಿಂದ ಸತತವಾಗಿ ಕಷ್ಟಪಟ್ಟು ಮಾಡಿ ಅವರೇ ಇಲ್ದೋದಾಗ ಎಂತರ್ಗಾದ್ರೂ ನೋವು ಆಗಲ್ವಾ ಸರ್? ಈಗ ಅವ್ರು ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂತಿದ್ದಾರೆ. ಸಿನಿಮಾ ರಿಲೀಸ್ ಆಗಿದೆ. ಎಂತರ ದುಃಖ ಆಗಿ ಆಗುತ್ತೆ ಸರ್.